ತಂಗಿಗೋಸ್ಕರ ತಾಳಿ ಭಾರ ಮಾತ್ರ ಹೊರ್ತೀಯ ಅಂತ ಅಂದ್ಕೊಂಡಿದ್ದೆ. ಮನ್ಸಲ್ಲಿ ಇಷ್ಟೊಂದು ನೋವಿನ ಭಾರನ ಹೊರ್ತಿದ್ಯಾ ತಾಯಿ? ನೀವಿಬ್ರು ಪ್ರೀತಿಸ್ತಾ ಇರೋ ವಿಷಯ ನನಗ್ ಗೊತ್ತಿಲ್ಲಮ್ಮ. ಗೊತ್ತಿದ್ರೆ ಯಾರೇನ್ ಅಂದ್ಕೊಂಡ್ರು ಅವತ್ತೇ ನಿಜ ಹೇಳ್ಬಿಡ್ತಿದ್ದೆ. ನಿನ್ ಸ್ಥಾನಕ್ಕೆ ನನ್ ಶ್ರೇಯಾನ ಕಳಿಸ್ತಾನೆ ಇರ್ಲಿಲ್ಲ. ಇನ್ನೇನ್ ಮಾಡೋದಮ್ಮ, ಅವ್ರವ್ರ ಹಣೆ ಬರಹಕ್ ತಕ್ಕ ಹಾಗೆ ಅವ್ರವ್ರ ನಿಜಾನ ದೇವ್ರೇ ಹೊರಗ್ ಹಾಕ್ತಿದ್ದಾನೆ. ನೋಡು, ನಾನೇ ಚಿಕ್ಕ ಸೊಸೆ ಅನ್ನೋ ವಿಷಯ ನಮ್ಗೆಲ್ಲ ಗೊತ್ತು. ಅದನ್ನ ಹೊರಗೆ ಹಾಕಿದ್ರೆ ಇಲ್ಲಿ ಸಮಸ್ಯೆ ಬಗೆಹರಿಯತ್ತೆ ಅನ್ನೋದು ಕೂಡ ಗೊತ್ತು. ಆದ್ರೂ ಹೇಳಕ್ ಆಗ್ತಿದ್ಯಾ? ಈ ಮನೆ ಭವಿಷ್ಯದಲ್ಲಿ ಕಷ್ಟನೇ ಬರ್ದಿದ್ದಾನೆ ಅನ್ಸತ್ತೆ ಆ ದೇವ್ರು. ಅದು ಮುಗಿಯೋ ಸಮಯ ಬಂದಾಗ ಯಾವಾಗ ಹೇಳ್ಬೇಕು, ಯಾರ ಹತ್ರ ಹೇಳಿಸ್ಬೇಕೋ ಆ ದೇವ್ರೆ ಅದನ್ನ ನೋಡ್ಕೊಳ್ತಾನೆ. ಆ ದೇವ್ರು ನಮ್ಗೆ ಎಂತ ಪರೀಕ್ಷೆ ಕೊಟ್ಬಿಟ್ಟ. ಈಗ ನಾವೇನ್ ಮಾಡೋದು? ಅಮ್ಮ, ಇದೆಲ್ಲ ನನ್ನ ಮಗಳಿಂದಾನೇ ನಡೆದಿದ್ದು. ಈ ಘಟನೆಗೆಲ್ಲ ನಾನೇ ಕಾರಣ. ಕ್ಷಮಿಸಿ ಅಂತ ಕೇಳೋದನ್ ಬಿಟ್ಟು ಬೇರೆ ದಾರಿ ಇಲ್ಲ. ಎಲ್ಲ ನಮ್ಮ ಹಣೆ ಬರಹ ಅಣ್ಣ. ನೀವೇನ್ ಮಾಡಕ್ಕಾಗತ್ತೆ? ಈಗ ಯಾರನ್ನಾರು ಬೈಯೋದ್ರಿಂದ ಏನ್ ಉಪಯೋಗ ಹೇಳು? ಹೋಮ ನಡೆಯೋ ಹಾಗೆ ನೋಡ್ಕೋಬೇಕು. ಏನ್ ಮಾಡೋದು ಕೌಸಲ್ಯ? ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅತ್ತೆ. ನಾವ್ ಮಾಡಕ್ ಹೊರಟಿರೋ ಕೆಲ್ಸ ಪುಣ್ಯವಾದ್ದು. ಮನೇಲಿ ನಡೀತಾ ಇರೋ ಹೋಮ ಪವಿತ್ರವಾದದ್ದು. ಆದ್ರೂ ಇಂಥ ಪರಿಸ್ಥಿತಿ ಯಾಕೆ ಬಂತೋ ನನಗೆ ಅರ್ಥನೇ ಆಗ್ತಿಲ್ಲ. ಅದೇನೇ ಆದ್ರೂ ಈ ಹೋಮ ನಡೀಲೇಬೇಕು ಕೌಸಲ್ಯ. ಇದು ನನ್ ಮಗನ್ ಕನಸು, ನಡೀಲೇಬೇಕು. ಹೋಗ್ಲಿ, ಊರ್ಮಿಳ ಹೇಳ್ದ ಹಾಗೆ ವಾಲಿ ಕೈಲ್ ಮಾಡಿಸೋಣವಾ? ಅಮ್ಮ, ಅಪ್ಪಿ ತಪ್ಪಿನು ಅಂತ ಯೋಚನೆ ಮಾಡ್ಬೇಡಿಮ್ಮ. ಅವನಿಗೆ ಅರ್ಹತೆ ಇಲ್ಲ, ಅವನ್ ಬುದ್ಧಿನೇ ಒಳ್ಳೇದಲ್ಲ. ಇದಕ್ಕಿಂತ ನನ್ನ ಮಗನ ಬಗ್ಗೆ ಹೆಚ್ಚಿಗೆ ನಾನು ಹೇಳೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಗೆ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ದಯಾ. ಹೋಮ ಅರ್ಧಕ್ಕೆ ನಿಲ್ಲಿಸಬಾರ್ದು ಅನ್ನೋ ವಿಷಯ ನಿನ್ಗೂ ಗೊತ್ತಲ್ವಾ? ಏನಾದ್ರೂ ಮಾಡಿ ಅತ್ಗೆ, ಅವನಿಂದ ಮಾತ್ರ ಬೇಡ. ನಿಜ ಅಮ್ಮ, ಅವನು ಜೈಲಿಂದ ಹೇಗ್ ಬಂದ ಅನ್ನೋದು ಕೂಡ ನನಗೆ ಅನುಮಾನ ಇದೆ. ವಾಲಿ ಮೇಲೆ ನಂಬಿಕೆ ಇಲ್ದೇನೆ ತಾನೆ ಅಪ್ಪ ರಾಜ್ಯಾಧಿಪತಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಕೂಡ ಅವನು ಕೊಡದೆ ತಮ್ಮನು ಕೊಟ್ಟಿದ್ದು. ವಾಲಿ ಮಾತ್ರ ಬೇಡಮ್ಮ. ಇದಕ್ ಪರಿಹಾರ ಏನು? ಏನ್ ಮಾಡೋದು? ನೀವೇನೂ ಅನ್ಕೊಳ್ಳಲ್ಲ ಅಂದ್ರೆ ನಂದೊಂದು ಸಲಹೆ. ಸರಿಗೊಡ್ಡುತ್ತಾ ಇದ್ದೀನಿ ಅಣ್ಣ. ನಿಮ್ ದೊಡ್ಡ ಮಗಳ ಜೊತೆಗೆ ಹೋಗಿರೋ ಈ ಮನೆ ಮರ್ಯಾದೆನೂ ವಾಪಸ್ ತಂದ್ಕೊಡಿ. ಬದುಕೋತೀವಿ. ಇಷ್ಟಕ್ಕೂ ದೇವರ ಆಸೆನೂ ಇದೆಯೇನೋ, ಅದಕ್ಕೆ ಅವನು ಹೀಗೆಲ್ಲ ಮಾಡಿದ್ನೇನೋ. ಆದ್ರೆ ನಾವ್ ಅನ್ಕೊಂಡ್ಬಿಟ್ರೆ ಸಾಕ? ಇದಕ್ಕೆ ಅವರಿಬ್ರು ಒಪ್ಕೋಬೇಕಲ್ವಾ? ಏನ್ ದೇವಾ, ನಿನಗೊಪ್ಪಿಗೆ ಇದೆಯಾ?
ಕೇಳು ಅಂತ ಅಗತ್ಯ ಇಲ್ಲ ಅತ್ತೆ. ನಿನ್ ಮನ್ಸಲ್ಲಿ ಏನಿದ್ಯಮ್ಮ? ನನ್ ಸೊಸೆ ಆಗೋಕ್ ಒಪ್ತೀಯಾ? ಅಕ್ಕ ಒಪ್ಕೋ ಅಕ್ಕ, ನೀನ್ ಏನು ಯೋಚನೆ ಮಾಡಬೇಡ, ಒಪ್ಕೋ ಅಕ್ಕ. ನಿನಗ್ ಬಾವ ಅಂದ್ರೆ ಇಷ್ಟ ಅಲ್ವಾ? ಒಪ್ಕೋ ಅಕ್ಕ. ಒಪ್ಕೊಳ್ಳಮ್ಮ. ಹೇಳಮ್ಮ, ಜೊತೆಯಾಗೇ ಇರ್ತೀಯ ಅಲ್ವಾ? ನನಗೊಪ್ಪಿಗೆ ಇದೆ. ಇನ್ನೊಂದು ಮುಖ್ಯವಾದ ವಿಷಯ, ಖಚಿತವಾಗಿ ಅದೇ ಮುಹೂರ್ತದಲ್ಲಿ ಮದುವೆ ನಡೀಲೇಬೇಕು. ಯಾವುದೇ ಪರಿಸ್ಥಿತಿ ಬಂದರೂ ಸಹ ಮುಹೂರ್ತ ಮುಗಿದ ಮೇಲೆ ಮದುವೆ ಮಾತ್ರ ನಡೀಕೂಡದು. ಹೋಮ ಪೂರ್ತಿ ಆಗದೆ ಹೋದ್ರೆ ಅಕ್ಷಯ ಪಾತ್ರೆ ಕಾರ್ಯಕ್ರಮನೇ ನಡೆಸೋಕ್ಕಾಗಲ್ಲ. ಇಲ್ಲ ಗುರುಗಳೇ, ಖಂಡಿತವಾಗ್ಲೂ ಅನ್ಕೊಂಡಿರೋ ಮುಹೂರ್ತದಲ್ಲೇ ಮದ್ವೆ ಮಾಡಿಸ್ತೀನಿ. ಒಳ್ಳೇದು. ನಾವೇ ಬರ್ಕೊಂಡಿರುವಂತ ರಾಜ್ಯಾಂಗದಲ್ಲಿ ನಾವೇ ಮಾರ್ಪಾಡುಗಳು ಬದಲಾವಣೆಗಳನ್ನು ಮಾಡ್ಕೋತಿರ್ಬೇಕಾದ್ರೆ ಇದು ಆ ದೇವರು ಬರೆದಿರೋ ಬರಹ. ಅವನು ಮನಸ್ಸು ಮಾಡಿದ್ರೆ ಈ ಚಿಕ್ಕ ಮಾರ್ಪಾಡು ಆಗೋದಿಲ್ವಾ? ದೇವರು ಯಾವಾಗ್ಲೂ
ಒಳ್ಳೆಯವರಿಗೆ ಅನುಕೂಲಗಳನ್ನ ಮಾಡ್ತಾನೆ ಇರ್ತಾನೆ. ಇದನ್ನ ದೇವ್ರೇ ಬರ್ದಿದ್ರು ಈಗೇನು? ನಾಳೆ ಮುಹೂರ್ತದ ಸಮಯಕ್ಕೆ ಈ ಮದ್ವೆ ನಡೀಲಿಲ್ಲ ಅಂದ್ರೆ ಆ ಮದ್ವೆ ನಿಂತು ಹೋಗುತ್ತೆ. ಆಗ ಹೋಮ ಕೂಡ ನಿಂತು ಹೋಗುತ್ತೆ. ಅಷ್ಟು ಸಾಕು. ಏನಣ್ಣ ಅಲ್ಲಿ ನೋಡ್ತಾ ಇದ್ಯಾ? ಈ ಹುಡುಗಿನ ಎಲ್ಲೋ ನೋಡಿದೀನಿ ಕಣೋ. ಅಯ್ಯೋ ಎಲ್ಲೋ ಯಾಕಣ್ಣ, ನಾವ್ ಆನ್ಲೈನ್ ನೋಡಿದ್ವಲ್ಲ, ಅದೇ ಸಾಂಗಲ್ ಮಸ್ತಾಗಿ ಕುಂದೋಡಲ್ಲ. ಅಯ್ಯೋ ಆ ಹುಡುಗಿ ಏನು ಇವಳು ಸಖತ್ತಾಗಿದ್ದಾಳ ಕಣೋ. ಅವನನ್ನ ಯಾರಾದ್ರೂ ಬೈತಾರ? ಅದೇ ತರ ನಮ್ ಪ್ರೀತಿಗೆ ಎದುರಾಗಿದ್ದ ಸವಾಲುಗಳ ಬಗ್ಗೆ ನನಗೆ ಗೊತ್ತು ವೈದೇಹಿ. ಅದಕ್ಕೆ ನನ್ನ ನಂಬಿಕೆನ ಕಳ್ಕೊಳ್ಳಿಲ್ಲ. ಆ ನಂಬಿಕೆನೆ ಇವತ್ತು ನಮ್ಮನ್ನು ಒಂದು ಮಾಡಿದೆ. ಇನ್ಯಾರು ನಮ್ಮನ್ನ ದೂರ ಮಾಡೋಕ್ಕಾಗಲ್ಲ. ಯಾರು ದೂರ ಮಾಡಲ್ಲ ಅಲ್ವಾ? ಇಲ್ಲ, ಯಾವ ಮಿತಿನೂ ಇಲ್ಲ ಅಲ್ವಾ? ಏನ್ ಬೇಕಮ್ಮ? ನೀರು. ಫೋನಲ್ಲೇ ಬಿದ್ದೋಯ್ತಲ್ಲ. ಲಂಕೇಶ್ ಎಲ್ಲಿದ್ದಾನೋ ಏನೋ. ಇಲ್ಲಿ ನೋಡಿ ಸರ್, ಒಂದು ಕಾಲ್ ಮಾಡಬೇಕು. ಫೋನ್ ಕೊಡ್ತೀರಾ? ಲಂಕೇಶ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅಪ್ಪಿ ತಪ್ಪಿ ಕೈ ಕೊಟ್ಬಿಟ್ನಾ? ಅಯ್ಯೋ, ಇವ್ನು ನಂಬ್ಕೊಂಡು ಎಲ್ಲ ಬಿಟ್ಟು ಬಂದ್ಬಿಟ್ಟೆ. ಈಗೇನ್ ಮಾಡ್ಲಿ?
ಒಂದ್ ಸಾಂಗ್ಗೆ ಎಲ್ಲ ಗುರ್ತು ಹಿಡಿತಿದ್ದಾರೆ. ಎಲ್ರೂ ಏನ್ ಮಾತಾಡ್ಕೋತಿದಾರೋ ಗೊತ್ತಿಲ್ಲ. ಮತ್ತೆ ಆ ರೌಡಿಗಳ ಕಣ್ಣಿಗೆ ಬಿದ್ರೆ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಲಂಕೇಶ್ ಏನಾದ್ರೂ ಇಲ್ಲ ಅಂದ್ರೆ ಒಂದು ಕ್ಷಣನೂ ಹೊರಗಿರಕ್ಕಾಗಲ್ಲ. ಹೋಗ್ಲಿ, ವಾಪಸ್ ಮನೆಗೆ ಹೋಗೋಣ ಅಂದ್ರೆ ಕಾಣಿಸ್ಕೊಂಡ್ರೆ ನನ್ನ ಸಾಯಿಸೇ ಬಿಡ್ತಾರೆ. ಈಗೇನ್ ಮಾಡ್ಲಿ? ಇನ್ನು ಯಾಕೆ ಮುತ್ಕಿ ಬಾಲ ಸುಟ್ಟಿರೋ ಬೆಕ್ತರ ಓಡಾಡ್ತಿದ್ಯಾ? ಏನ್ ನಡಿಬೇಕು ಅಂತ ಬರ್ದಿರುತ್ತೋ ಅದೇ ನಡಿಯೋದು. ಏನೋ ನಡೆದಿರೋದು ನಿನ್ ತಲೆ. ತಾಳಿ ಕಟ್ಸ್ಕೊಂಡಿರೋ ವೈದೇಹಿ ಅಕ್ಕ ಈ ಮನೆಗ್ ಸೊಸೆ ಆಗ್ತಿದ್ದಾಳೆ. ಸಂಬಂಧನೇ ಇಲ್ದಿರೋ ಶ್ರೀ ಅಕ್ಕ ಮನೆ ಬಿಟ್ಟೋಗಿದ್ದಾಳೆ. ಇದಕ್ಕೂ ಮೀರಿ ಇನ್ನೇನಾಗ್ಬೇಕು? ಈಗ್ಲಾದ್ರೂ ನೀನು ನಿನ್ ಕೆಟ್ಟ ಹಠನ್ ಬಿಟ್ಟು ಒಂದ್ ಮೂಲೆಯಲ್ಲಿ ಕೂತ್ಕೊಂಡ್ ರಾಮ್ ಕೋಟಿ ಬರಿ. ಅಯ್ಯೋ ಅತ್ತೆ, ಎಂತ ಪರಿಸ್ಥಿತಿ ಇದ್ರು ನನಗ್ ಸಪೋರ್ಟ್ ಮಾಡೋದು ಅಜ್ಜಿನೇ. ಒಂದ್ಸಲಿ ಅಜ್ಜಿ ಹತ್ರ ಮಾತಾಡೋಣ. ಮಾತಾಡ್ತಾ ಇದ್ಯಾ? ಏನೋ ಬಗಳ್ತಾ ಇದ್ಯಾ ನೀನು? ಏನೋ ಇವಾಗ ಖುಷಿನಾ? ಖುಷಿನಾ ಅಂತ ಬೇರೆ ಕೇಳ್ತಿರಲ್ಲ ಅಣ್ಣ. ಅವ್ರ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ? ಪ್ರೀತಿಸಿದ ಹುಡುಗಿ ಜೊತೆ ಮದುವೆ ಆಗ್ತಿದೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ಯಾವ್ದಿರುತ್ತೆ? ನಿಜ ಅಲ್ವಾ ದೇವಾಂಶಣ್ಣ? ಪ್ರೀತಿಸಿರೋ ಹುಡುಗಿ ಹೆಂಡತಿ ಆಗೋದು ಅಂದ್ರೆ ಏನು? ಏನಂದೆ? ನೀನು ವೈದೇಹಿನ ಪ್ರೀತಿ ಮಾಡಿ ಶ್ರೀಯಾನ ಮದುವೆ ಮಾಡ್ಕೊಂಡಿದ್ದು ಕೇಳಿ ತುಂಬಾ ಬೇಜಾರಾಯ್ತು ಕಣೋ. ನೀನು ವೈದೇಹಿ ಇಬ್ರು ಜೊತೆಲಿರ್ಬೇಕು ಅಂತ ಮನಸ್ಸಿಗನ್ಸಿದ್ರು ನಮ್ಮ ಸಂಪ್ರದಾಯ ಮದುವೆಗೆ ಬೆಲೆ ಕೊಡುತ್ತೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಕೇಣ, ರಾಮ ಮತ್ತೆ ಸೀತೆನ ಒಂದಾಗೋದನ್ನ ಯಾರ ಕೈ ತಡೆಯಕ್ಕಾಗುತ್ತೆ ಹೇಳಿ? ನನಗಿದು ಕನಸು ಅನ್ನಿಸ್ತಿದೆ. ನಾನು ವೈದೇಹಿ ಮದುವೆ ಆಗ್ತಿರೋದಕ್ಕೆ ಸಂತೋಷ ಏನೋ ಇದೆ, ಆದ್ರೆ ಇದು ಬೇರೆ ತರ ಆಗಿದ್ರೆ ಚೆನ್ನಾಗಿರೋದು. ಶ್ರೇಯಾ ಈ ತರ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತೇನೋ. ಪಾಪ ಅತ್ತೆ ಮತ್ತೆ ಮಾವ ಎಷ್ಟು ನೊಂದ್ಕೊಂಡಿರ್ತಾರೋ. ದೇವಾಂಶಣ್ಣ, ನಿಮ್ಮನ್ನೊಂದ್ ಮಾಡಕ್ಕೆ
ಆ ದೇವ್ರ ಆಡಿದ ಆಟ ಇದು ಅಷ್ಟೇ. ಇದ್ರ ಬಗ್ಗೆ ನೀವು ಯೋಚಿಸಕ್ ಹೋಗ್ಬೇಡಿ. ಲಕ್ಕಿ ಅಣ್ಣ, ನೀವಾದ್ರೂ ಹೇಳಿ. ಯಾರಣೆ ಬರಹನು ಯಾರು ಬದಲಾಯಿಸಕ್ಕಾಗಲ್ವೋ. ಫಲಿತಾಂಶ ಚೆನ್ನಾಗಿರ್ಬೇಕಾದ್ರೆ ಆಗಿದ್ದೆಲ್ಲ ಒಳ್ಳೇದು ಅಂತಾನೆ ಅನ್ಕೋಬೇಕು. ನೀನು ಸಂತೋಷವಾಗಿದ್ರೆ ಸಾಕು ಕಣೋ. ನಮಗ್ ಗೊತ್ತಿಲ್ದೇನೆ ಮನೆಯಲ್ಲಿ ಏನೇನೋ ನಡೀತಾ ಇದೆ. ಯಾರಿಗೂ ಗೊತ್ತಿಲ್ದೆ ನಾವ್ ಮಾಡ್ಬೇಕಾಗಿರೋದನ್ನ ಮಾಡ್ತಿಲ್ವಾ? ಹಾಗೇನೆ ಅವ್ರವ್ರ ಸೀಕ್ರೆಟ್ಸ್ ಅವ್ರವ್ರಿಗೆ. ಇವ್ರ ಪ್ರೀತಿ ವಿಷಯ ಏನಾದ್ರೂ ಮದ್ವೆ ನಿಲ್ಸೋದಕ್ಕೆ ಯೂಸ್ ಆಗುತ್ತೇನೋ ಯೋಚನೆ ಮಾಡೋಣ ನಡಿ. ನಾರ್ಮಲ್ ಆಗಿದ್ದಿದ್ರೆ ಹೇಗಾದ್ರೂ ಮದ್ವೆ ನಿಲ್ಸ್ಬೋದಿತ್ತು. ಆದ್ರೆ ದೇವಾಂಜ್ ವೈದೇಹಿನ ಪ್ರೀತಿಸ್ತಿದ್ದಾನಲ್ವಾ, ಈ ಚಾನ್ಸನ್ನಂತೂ ಅವನ್ ಖಂಡಿತ ಬಿಡಲ್ಲ. ಏನ್ ಮಾಡೋದೀಗ? ಶ್ರೇಯಾ? ಶ್ರೇಯಾನ ಎಲ್ಲಿ? ಅಲ್ಲಿ ಯಾರು ಇಲ್ಲ ಇಲ್ಲಿ. ಇಲ್ಲ, ಆ ಕಡೆ ಹೋಗಿದ್ದೆ ನಾನೇ ನೋಡ್ದೆ. ಕನ್ಸೇನಾರು ಕಾಣ್ತಿದ್ಯಾ? ಅಷ್ಟಕ್ಕೂ ಶ್ರೇಯಾ ಯಾಕೆ ಇಲ್ಲಿಗೆ ಬರ್ತಾಳೆ ಹೇಳು? ಮನೆಯಿಂದ ಗಂಟು ಮೂಟೆ ಕಟ್ಕೊಂಡು ಹೋಗಿರೋ ಹುಡುಗಿ ಯಾವತ್ತೂ ವಾಪಸ್ ಬರಲ್ಲ. ಒಂದ್ ವೇಳೆ ಬಂದ್ರು ಇಷ್ಟು ಬೇಗಂತೂ ಬರಲ್ಲ. ಇಲ್ಲ, ನಾನ್ ನೋಡ್ದೆ ವಾಲಿ. ಏನ್ ನೋಡ್ತಿದ್ಯೆ? ಮೊದ್ಲು ಬಟ್ಟೆ ಬದಲಾಯಿಸು, ಹೋಗು. ಏಯ್, ಎಲ್ಲಿಗೆ ಹೋಗ್ತಿದ್ಯಾ? ಅತ್ತೆ, ಇವಳನ್ ಯಾಕೆ ಮನೆ ಒಳಗಡೆ ಸೇರ್ಸದ್ರಿ? ಮೊದ್ಲು ಇವಳನ್ನ ಇಲ್ಲಿಂದ ಹೋಗಕ್ ಹೇಳಿ, ಹೋಗೆ. ನೀನ್ ಸುಮ್ನಿರೆ. ಏನೋ ಗೊತ್ತಿಲ್ಲದೆ ತಪ್ಪಾಗಿದೆ. ಅದನ್ನ ಹೊಟ್ಟೆಗೆ ಹಾಕೊಳ್ಳೋದ್ ಬಿಟ್ಟು ಬೀದಿ ಕಳಿಸ್ತೀಯಾ? ಇವಳು ನಮ್ ಮರ್ಯಾದೆನ ಬೀದಿಗೆ ಹಾಕಿದಾಳೆ. ನಿಮ್ಗೆ ಅದ ಅರ್ಥ ಆಗ್ತಿಲ್ಲ. ಮೊದ್ಲು ಇವಳನ್ನ ಆಚೆ ಕಳಿಸಿ. ಏಯ್, ಹೋಗೆ. ಬಿಡೆ ಅವಳನ್ನ. ನನ್ ಮೊಮ್ಮಗಳ ಮೇಲೆ ಕೈ ಮಾಡಿದ್ರೆ ನಿನ್ ಕೈ ಕಾಲ್ ಮುರಿದಾಕ್ಬಿಡ್ತೀನಿ. ಹುಷಾರ್. ಮೊದ್ಲು ಇವಳ ಕಾಲ್ ಮುರಿಬೇಕು ಅಜ್ಜಿ. ಬಾಯಿ ಮುಚ್ಚ. ತಲೆ ಕೆಟ್ಟಿದ್ಯಾ ನಿಮ್ಮಿಬ್ರಿಗೂ? ಇವಳು ನಿನ್ ಸ್ವಂತ ಅಕ್ಕ ಕಣೋ. ಇವಳು ನಿನ್ ಹೆತ್ತ ಮಗಳು ಕಣೆ. ಇಬ್ರು ಇವಳು ಬದುಕನ್ನ ನಾಶ ಮಾಡಕ್ ನೋಡ್ತಿದ್ದೀರಾ. ಇವಳೆ ಎಲ್ರ ಜೀವನನ ನಾಶ ಮಾಡಕ್ ನೋಡ್ತಿದ್ದಾಳೆ ಅತ್ತೆ. ಅಷ್ಟಕ್ಕೂ ನಿನಗ್ ಬರ್ಬೇಡ ಅಂತ ಹೇಳ್ದೆ ಅಲ್ವಾ? ಯಾಕೆ ಬಂದೆ ನೀನ್ ಇಲ್ಲಿಗೆ? ನಾವು ಸತ್ತಿದೀವ ಬದುಕಿದೀವ ಅಂತ ನೋಡಕ್ ಬಂದ್ಯಾ? ಇಲ್ಲ ಉಳ್ದಿರೋ ಪ್ರಾಣನ ತೆಗಿಯಕ್ ಬಂದ್ಯಾ? ಅಮ್ಮ, ನಾನ್ ಹೇಳೋದನ್ ಕೇಳ್ತ್ಯಾ? ಆಗ್ಲೇ ಫೋನಲ್ಲಿ ಮಾತಾಡಕ್ಕೂ ಬಿಡ್ಲಿಲ್ಲ ನೀನು. ಮೊದ್ಲು ನಾನು ಹೇಳೋದನ್ ಕೇಳು. ಇನ್ನು ನೀನ್ ಹೇಳಕ್ ಏನಿದೆ? ಕೆಲ್ಸಕ್ ಬಾರ್ದೆ ಇರೋದನ್ನ ಮಾಡಿ ನಮ್ ಮರ್ಯಾದೆನೆ ತೆಗ್ಬಿಟ್ಟೆ. ಹೌದು, ಘನಂದಾರಿ ಕೆಲ್ಸನೇ ಮಾಡ್ದೆ. ಆದ್ರೆ ಹೀಗಾಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇ, ಮೆಲ್ಲಗ್ ಮಾತಾಡೆ, ಆಚೆ ಕೇಳಿಸತ್ತೆ. ಕೇಳಿದ್ರೆ ಕೇಳಿಸ್ಕೊಳ್ಳಿ ಅಜ್ಜಿ. ಊರಿಗೆಲ್ಲ ಗೊತ್ತಾದ್ಮೇಲೆ ಇನ್ ಮುಚ್ಚಿಡೋದಕ್ಕೇನಿದೆ? ಹೌದು, ಹೀರೋಯಿನ್ ಆಗ್ಬೇಕು ಅನ್ನೋದು ನನ್ ಕನ್ಸು. ಆ ಸಾಂಗ್ ಅಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹೀರೋಯಿನ್ ಆಗ್ಬೋದು ಅಂತ ಅನ್ಕೊಂಡೆ. ಅದು ಅಲ್ದೆ ಆ ವಿಡಿಯೋ ಇಲ್ಲಿ ರಿಲೀಸ್ ಮಾಡಲ್ಲ ಅಂತ ಮಾತ್ ಕೊಟ್ಟಿದ್ದಕ್ಕೆ ನಾನು ಆಕ್ಟ್ ಮಾಡಿದ್ದು.
ಆದ್ರೆ ನನ್ ಕರ್ಮ ಕೆಟ್ಟು ಇಲ್ಲೇ ರಿಲೀಸ್ ಮಾಡಿದ್ರು. ಅದನ್ನ ನೋಡಿದ್ಮೇಲೆ ಮನೇಲಿ ಯಾರು ನನ್ನ ಕ್ಷಮಿಸಲ್ಲ ಅಂತ ಗೊತ್ತು. ಅದಕ್ಕೆ ಭಯದಿಂದ ಓಡ್ ಹೋದೆ. ಏನಾಯ್ತೆ? ಎಲ್ಲಿಗೆ? ನೋಡಿದ್ಯಲ್ಲ ಅತ್ತೆ ಎಷ್ಟ್ ಕೋಪದಲ್ಲಿದ್ದಾರೆ ಅಂತ. ಕಾಣಿಸ್ಕೊಂಡ್ರೆ ಸಾಯಿಸ್ತಾರೆ. ಹೌದು, ವೈದೇಹಿ ಅಕ್ಕನ ಜೊತೆ ಯಾಕೆ ಮದ್ವೆ? ನೀನ್ ಮಾಡಿರೋ ಕೆಲ್ಸಕ್ಕೆ ಫಲ ಕಣೆ. ಹೋಮನ ಹೆಂಡತಿ ಜೊತೆ ಕುತ್ಕೊಂಡ್ ಮಾಡ್ಬೇಕಂತೆ, ನೀನೇನೋ ಹೊರಟೋದೆ. ನಿಮ್ಮ ಅಪ್ಪಂಗ ಅದೆಲ್ಲಿಂದ ಬಂತೋ ಈ ಕೆಲ್ಸಕ್ ಬಾರ್ದಿರೋ ಯೋಚನೆ. ವೈದೇಹಿ ಜೊತೆ ಮದ್ವೆ ಮಾಡಿಸಿ ಅಂದ್ಬಿಟ್ಟ. ಮದ್ವೆ ಅಂದ ತಕ್ಷಣ ಒಳ್ಳೆ ಯೋಚನೆ ಅಂತ ಮಾಡಕ್ ನಿಂತ್ರು. ಮದ್ವೆ ಇರ್ಲಿ, ಆದ್ರೆ ಅವರು ಮತ್ತೆ ಅಕ್ಕ ಪ್ರೀತಿಸ್ತಿದ್ದಾರೆ ಅಂತಿದಾರಲ್ಲ. ಹೌದು ಕಣೆ, ನಿಂಗ್ ವಿಷಯ ಗೊತ್ತಿಲ್ಲ. ಅವನ್ ವೈದೇಹಿನ್ ಪ್ರೀತಿಸಿದ್ದು. ಅವರಿಬ್ರು ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ರು. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅವನ್ ನಿನ್ನೇ ಮದ್ವೆ ಆದ. ಆದ್ರೆ ಏನ್ ಲಾಭ? ಅಂತ ಅದೃಷ್ಟನ ಕಾಲಲ್ಲಿ ಓದ್ದು ಹೋಗ್ಬಿಟ್ಟೆ ನೀನು. ಅಕ್ಕ ಈ ವಿಷಯ ನನಗ್ ಹೇಳಲೇ ಇಲ್ವಲ್ಲ. ಅವಕಾಶಕ್ಕೋಸ್ಕರ ಕಾಯೋರು ನಿಜ ಯಾಕೆ ಹೇಳ್ತಾರೆ? ನಮ್ ಮಗನ್ ಮದ್ವೆ ಮಾಡ್ಕೋತೀಯ ಅಂತ ಅವ್ರು ಕೇಳಿದಾಗ, ಇಲ್ಲ ನನ್ ತಂಗಿಗ್ ನಾನು ಅನ್ಯಾಯ ಮಾಡಲ್ಲ ಅಂತ ಹೇಳ್ಬೋದಿತ್ತಲ್ವಾ. ಮತ್ತೆ ಈ ಅವಕಾಶ ಸಿಗಲ್ಲ ಅಂತ ಎಲ್ರ ಮುಂದೆ ತಲೆ ಆಡಿಸ್ಬಿಟ್ಲವಳು. ಈ ವಿಷಯ ಗೊತ್ತಿಲ್ಲದೆ ನೀನ್ ಹುಚ್ಚಿ ತರ ಬಂಗಾರದಂತ ಗಂಡನ್ನ ಅವಳ ಕೈಯಲ್ಲಿಟ್ಟು ನೀನೆಲ್ಲೋ ಹೋಗ್ಬಿಟ್ಟೆ. ಹೋಗ್ಲಿ, ಏನೋ ಒಂದ್ ಮಾಡಿ ಬೇಡ್ಕೊಳ್ಳೋಣ ಅಂದ್ರೆ ಈ ಕೌಸಲ್ಯ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ ಅಂತಿದ್ದಾಳೆ. ಏನ್ ಮಾಡ್ಬೇಕು ಅರ್ಥನೇ ಆಗ್ತಾ ಇಲ್ಲ. ಅಜ್ಜಿ, ನನ್ನ ಈ ಸಮಸ್ಯೆಯಿಂದ ಕಾಪಾಡೋರು ಒಬ್ರೇ ಒಬ್ರಿದ್ದಾರೆ. ಯಾರೇ? ಇದಾಳಲ್ಲ ನಮ್ ತ್ಯಾಗಮೂರ್ತಿ, ವೈದೇಹಿ.